ತಗೊಂಡಾಗ ಲೀಟ್ರೆ 5 ಕೆಜಿ 5 ಗ್ರಾಮ್ ಬರ್ತಾ ಇದೆ. ಇಲ್ಲಿಗೆ 155 ಗ್ರಾಮ್ ವೇರಿಯೇಷನ್, 155 ಗ್ರಾಮ್ ವೇರಿಯೇಷನ್ ಬರ್ತಾ ಇದೆ. ಕೊಳ್ಳೆ ಹೊಡಿತಾರೆ ಅಂತಾರಲ್ಲ, ಆ ತರ ಕೊಳ್ಳೆ ಹೊಡಿತಾ ಇದ್ದೀರಾ. ಕಣ್ಣಿಗೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೊಡ್ತಾ ಇರೋದಷ್ಟೇ. ಯಾರು ಏನ್ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮಾತಾಡೋಣ. ಹೇಳಿದ್ರೆ ನಿಮ್ಮವ್ರು ವರ್ಕ್ ಮಾಡ್ತಿದ್ರು ಅಲ್ಲಿ ಸರ್. ಒಂದ್ ನಿಮಿಷ, ಅಲ್ಲೇ ವರ್ಕ್ ಆದ್ಮೇಲೆ ನಾನು ವೆಯ್ಟ್ ಮಾಡಿಸಿದ್ದು, ವರ್ಕ್ ಆದ್ಮೇಲೆ ವೆಯ್ಟ್ ಮಾಡಿದ್ದು. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಾನು ಇವತ್ತು ದೊಡ್ಡಬಳ್ಳಾಪುರದ ಡಿಮಾರ್ಟ್ ಅಲ್ಲಿ ಇದ್ದೀನಿ. ಇಲ್ಲಿ ಒಬ್ರು ಗ್ರಾಹಕರು ನನಗೆ ಫೋನ್ ಮಾಡಿಬಿಟ್ಟು ಸರ್ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಬನ್ನಿ ನೋಡಿ ಅಂತ ಹೇಳಿದ್ರು. ನಾನು ಇವತ್ತು ಡಿಮಾರ್ಟ್ ಹತ್ರ ಬಂದಿದ್ದೀನಿ. ಅವ್ರಿಗೆ ಯಾವ ರೀತಿ ಏನಾಗಿದೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ರೇಷನ್ ತಗೊಳಕಂತ ಬಂದಾಗ ಇಲ್ಲಿರೋ ಸ್ಕೇಲ್ ಇದೆಯಲ್ಲ, ಈ ಸ್ಕೇಲ್ ಅಲ್ಲಿ 5 ಕೆಜಿ 5 ಗ್ರಾಮ್ ಇತ್ತು. ಇದೇ ತೂಕನ ತಗೊಂಡೋಗಿ ನಾನು ಇಲ್ಲಿ ಬಿಲ್ಲಿಂಗ್ ಮಾಡಿಸಿದ್ರೆ ಇಲ್ಲಿ 5 ಕೆಜಿ 160 ಗ್ರಾಮ್ ಬಂದಿದೆ. ಅದಾದ್ಮೇಲೆ ಮತ್ತೆ ವಾಪಸ್ ತಿರ್ಕೊಂಡಾಗ ಅಲ್ಲಿಟ್ರೆ 5 ಕೆಜಿ 5 ಗ್ರಾಮೇ ಬರ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಮ್ಯಾನೇಜರ್ ಹತ್ರ ಕೇಳಿದ್ರೆ ಅದು ಹೊಸಬ್ರು, ಕೆಲಸಗಾರ ಹೊಸಬ್ರು, ಮತ್ತೆ ಅವ್ರಿಗೆ ಗೊತ್ತಿಲ್ಲ, ಪ್ಲೇಟ್ ಅನ್ನೋ ಇದಾಗಿದೆ, ಜೀರೋ ಮಾಡಿಲ್ಲ, ಅವರು ಪೇಪರ್ ಜೀರೋ ಮಾಡಿಲ್ಲ, ಆ ತರ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದರಿಂದ ನಾವು ಆ ತರ ಕಂಪ್ಲೇಂಟ್ ಕೊಟ್ರೆ ಅವ್ರು ಮತ್ತೆ ಇವಾಗ ಮ್ಯಾನೇಜರು ಮತ್ತೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ ಕೊಡೋಗಂಟ ಇಲ್ಲಿ ಕೊಡೋಗಂಟ ಮ್ಯಾನೇಜರ್ ಮೇಲ್ಕ್ ಹೋಗೋಣ ಅಂತ ಹೇಳಿದ್ರು. ಕಂಪ್ಲೇಂಟ್ ಬರ್ಸ್ಕೊಂಡ್ರು. ನಮಗ್ ಮಾಡಕ್ ಬರಲ್ಲ ಅಂತ ಅವ್ರ ಮ್ಯಾನೇಜರು. ಅದೇನಲ್ಲ 1 ಅವರಿಗೆ ಒಂದ್ಸಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ. 1 ಅವರ್ಗೆ ಒಂದ್ಸಲಿ 1 ಅವರ್ಗೆ ಎಷ್ಟು ವೆಯ್ಟ್ ಮಾಡಿರ್ಬೋದು, ಇವರು ಎಷ್ಟು ಕೆಜಿ ತೂಕ ಹಾಕಿರ್ಬೋದು. ಹೇಳಿದ್ರೆ ನಿಮ್ಮವ್ರು ವರ್ಕ್ ಮಾಡ್ತಿದ್ರು ಅಲ್ಲಿ ಸರ್. ಒಂದ್ ನಿಮಿಷ, ಅಲ್ಲೇ ವರ್ಕ್ ಆದ್ಮೇಲೆ ನಾನು ವೆಯ್ಟ್ ಮಾಡಿಸಿದ್ದು, ವರ್ಕ್ ಆದ್ಮೇಲೆ ವೆಯ್ಟ್ ಮಾಡಿದ್ದು. ನೋಡಿ ಒಂದ್ ನಿಮಿಷ, ಇಲ್ಲಿ ಒಬ್ಬರೇ ಇದ್ರು, ಇವರೇ ಕೇಳಿದ್ರು, ನಾನು ಇಲ್ಲೇ ಇಲ್ಲಿ ಒಬ್ಬರೇ ಇದ್ರು, ಬರ್ತಾರೆ ಕೇಳಿ ಸರ್, ಬರ್ತಾರಲ್ವಾ ಅನ್ನೋದಕ್ಕೆ ಇಲ್ಲಿಂದ ಒಬ್ರು ತಿರುಗಿ ವಾಪಸ್ ಇನ್ನೊಬ್ರು ಬಂದ್ಮೇಲೆ ಅಲ್ಲಿಗೆ ಹೋದ್ರು. ಬಂದು ಎಲ್ಲ ಕ್ಲೀನ್ ಮಾಡಿ ಹೊಸ ಹುಡುಗಿಯರು ಸ್ಟಾರ್ಟಿಂಗ್ನಾಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಬೇರೆಯವ್ರನ್ನ ಕರ್ಸಿದ್ರು, ಬೇರೆಯವ್ರನ್ನ ಕರ್ಸಿ ತೂಕ ಮಾಡಿಸಿದ್ರು. ಆಮೇಲೆ ಸ್ಕೇಲ್ ಸರಿ ಇಲ್ಲ, ಪೇಪರ್ ಲೆಸ್ ಮಾಡ್ಬೇಕು, ಅವ್ರಿಗೆ ಗೊತ್ತಿಲ್ಲ ಐತೆ ಕೆಳಗಡೆ ಎಲ್ಲ. ಅವರೇ 1 ಕೆಜಿ ವೇಯಿಂಗ್ ಸ್ಕೇಲ್ ತಂದು ವೇಯಿಂಗ್ ಸ್ಕೇಲ್ ಮೇಲೆ 1 ಕೆಜಿ ಕಲ್ಲಿಟ್ರು. 1 ಕೆಜಿ ಕಲ್ಲು ನೋಡಿ ಕರೆಕ್ಟ್ ಇದೆ ಅಂತ. ಅದು ವೇರಿಯೇಷನ್ 2 ಗ್ರಾಮ್ ವೇರಿಯೇಷನ್. ಮತ್ತೆ ಹೇಳ್ತಾರೆ ಇಲ್ಲ ಕರೆಕ್ಟ್ ಇದೆ ಅಂತ. ಈಗ 150 ಗ್ರಾಮ್ ಒಂದು ಪ್ಯಾಕೆಟ್ಗೆ ಪ್ಯಾಕೆಟ್ ಅಲ್ಲಿ ಒಂದು ಮನುಷ್ಯ 10 ರಿಂದ 15 ಪ್ಯಾಕೆಟ್ ತಗೊಂತಾನೆ. ನಾನು 15 ಪ್ಯಾಕೆಟ್ ತಗೊಂಡಿದ್ದೀನಿ. 15 ಪ್ಯಾಕೆಟ್ಗೆ ಕಮ್ಮಿ ಅಂದ್ರೆ 1.5 2 ಕೆಜಿ ಬರುತ್ತೆ. ಒಬ್ಬರಿಗೆ 2 ಕೆಜಿ ಅಂದ್ರೆ 100 ಜನ 1000 ಜನ ಬರ್ತಾರೆ ಇಲ್ಲಿ. 1000 ಜನಕ್ಕೆ 2 ಕೆಜಿ ಅಂದ್ರೆ ಎಷ್ಟು? 2 ಟನ್ ಆಯ್ತು. 2 ಟನ್ ಇವ್ರು ಮೋಸ ಮಾಡ್ತಾರೆ ತಾನೆ ಇಲ್ಲಿ ಡಿಮಾರ್ಟ್ಗೆ. ಏನು ಒಬ್ಬರಿಗೆ ಮಾಡ್ತಾರೆ, 10 ಪೈಸೆ ಕಮ್ಮಿ ಮಾಡಲ್ಲ. 10 ಪೈಸೆನೂ ನಮಗೇನು ಕಮ್ಮಿ ಮಾಡಲ್ಲ. ಇವಾಗ ಅಂತ ಈಗ ಇಟ್ಟಿದ್ದೀರಾ, ಅವಾಗ ಇಡ್ಬೇಕಾಯ್ತಲ್ಲ. 5 ಕೆಜಿಗೆ 150 ವೇರಿಯೇಷನ್ ಬಂದಿತ್ತಲ್ಲ, ಒಂದು ಪ್ಯಾಕೆಟ್ಗೆ 150 ಗ್ರಾಮ್ ಅಂದ್ರೆ 10 ಪ್ಯಾಕೆಟ್ಗೆ 1.5 ಕೆಜಿ ಆಯ್ತು. ಒಬ್ಬೊಂದು 1.5 ಕೆಜಿ ಅಂದ್ರೆ 1000 ಜನ ಬರ್ತಾರೆ ಒಂದ್ ದಿವಸಕ್ಕೆ. 1000 ಜನಕ್ಕೆ ಎಷ್ಟಾಯ್ತು ಲೆಕ್ಕ ಮಾಡ್ರಿ. ಈಗ ಹೇಳ್ತಾ ಇದ್ದೀರಾ ಕ್ಲೋಸ್ ಆಗಿದೆ ಅಂತ. ಅವಾಗ ಇಡ್ಬೇಕಾಯ್ತಲ್ಲ. ಅಪ್ ಮಾಡಿದ್ರೆ ಇಲ್ವಾ? ಇವಾಗ ಯಾಕೆ ಆನ್ ಮಾಡಿದಿರಾ? ಸರಿ ಇಲ್ಲ ಅಂದ್ಮೇಲೆ ಇವಾಗ ಸರಿ ಇಲ್ಲ ಅಂತ ಅವಾಗ ನೀವು ಹೇಳಿದ್ರೆ ತಾನೆ. ಇದು ಸ್ಕೇಲ್ ಡಿಫ್ರೆನ್ಸ್ ಯಾಕೆ ಕೊಡ್ತಾ ಇದ್ದೀರಾ ನೀವು? ಅದೊಂದು ಮಾತ್ರ ವರ್ಕಿಂಗ್ ಇದೆ. ಇವಾಗ ಯಾಕೆ ಆನ್ ಮಾಡಿದ್ರಿ? ಬೇರೆ ಐಟಮ್ ಒಂದೇ ಜಾಗ ಸಿಗ್ತೈತೆ ಅಂದ್ಬಿಟ್ಟು ಜನ ಬಂದಿರೋದಿಲ್ಲ. ಅಲ್ಲಿ ಒಂದೊಂದು ಐಟಮ್ ಒಂದೊಂದ್ ಕಡೆ ಹೋಗ್ಬೇಕು. ಇಲ್ಲಿ ಪ್ರತಿಯೊಂದು ಐಟಮ್ ಒಂದೇ ಜಾಗದಾಗ ಸಿಗುತ್ತೆ ಅಂತ ಜನ ಬಂದು ಒದ್ದಾಡ್ತಾವ್ರೆ.